ದಾನಿಯೇಲನು 9ನೇ ಅಧ್ಯಾಯ 2ನೇ ವಚನ, 3ನೇ ವಚನ ಮತ್ತು 20ನೇ ವಚನದಲ್ಲಿ, ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮ್ ಆಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ನನ್ನ ವಿಜ್ಞಾಪನೆಯನ್ನು ನನ್ನ ದೇವರ ಮುಂದೆ ಸಲ್ಲಿಸುತ್ತಿದ್ದೆನು. ಮುಖ್ಯವಾದ ಒಂದು ಕಾರ್ಯವನ್ನು ದಾನಿಯೇಲನು ಪ್ರಾರ್ಥಿಸಿದನು. ಅಂದರೆ, ನನ್ನ ಜನರು ಈ ಗುಲಾಮಗಿರಿಯಿಂದ ಯಾವಾಗ ಬಿಡುಗಡೆಯಾಗುವರು ಎನ್ನುವಂತಹ ಒಂದು ಯೋಚನೆಯೊಂದಿಗೂ ಸಹ ದಾನಿಯೇಲನು ದೇವರ ಸಮೂಹದಲ್ಲಿ ಕಾದಿದ್ದು ಪ್ರಾರ್ಥಿಸಿದ ಪ್ರಾರ್ಥನೆಯು, ಆ ಪ್ರಾರ್ಥನೆಗೆ ಬೇಕಾದಂತಹ ಉತ್ತರವನ್ನು ಅವರು ಕರ್ತನ ಹತ್ತಿರದಿಂದ ಹೊಂದಿಕೊಂಡಂತಹ ರೀತಿಯು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಾವು ದಾನಿಯೇಲನ ಪ್ರಾರ್ಥನೆಯನ್ನು ಕುರಿತು ಅದಕ್ಕೆ ಉಂಟಾದ ಉತ್ತರವನ್ನು ಕುರಿತು ತಿಳಿದುಕೊಳ್ಳುವುದಕ್ಕೆ ಮುಂಚೆ ದಾನಿಯೇಲನನ್ನು ಕುರಿತು ಕೆಲವು ಕಾರ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ಬಾಬಿಲೋನ್ ದೇಶದ ರಾಜನಾಗಿರುವ ನೆಬೂಕದ್ನೆಚ್ಚರ್ ಎನ್ನುವನು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಹೋಗಿ ಅದನ್ನು ಆಕ್ರಮಿಸಿ ಸುಟ್ಟು ಹಾಕಿ ಬಿಟ್ಟು ಅಲ್ಲಿದ್ದಂತಹ ವಿಶೇಷವಾದ ಸುಂದರವಾದ ಜ್ಞಾನವಾಗಿರುವ ಬುದ್ಧಿಶಾಲಿಗಳಾಗಿರುವ ಕೆಲವು ಯೌವನಸ್ಥರನ್ನು ಆತನ ದೇಶದಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ತನ್ನ ರಾಜ್ಯದ ನಿರ್ವಹಣೆಯಲ್ಲಿ ಅವರನ್ನು ಉಪಯೋಗಿಸಬೇಕೆಂದು ತನ್ನ ದೇಶಕ್ಕೆ ಅವರನ್ನು ಗುಲಾಮರಾಗಿ ಕೊಂಡೊಯ್ದರು. ಆ ಗುಲಾಮರಲ್ಲಿ ದಾನಿಯೇಲನು ಒಬ್ಬನು. ಯೆರೂಸಲೇಮಿನಿಂದ ದಾನಿಯೇಲನು ಬಾಬಿಲೋನಿಗೆ ಕರೆದುಕೊಂಡು ಬರುವಾಗ ಅವನಿಗೆ 18 ವಯಸ್ಸು ಇರಬಹುದು ಎಂದು ವೇದ ಪಂಡಿತರು ಹೇಳುತ್ತಾರೆ. ಆಗ ದಾನಿಯೇಲನು ಕರ್ತನನ್ನು ದೃಷ್ಟಿಸಿ ಪ್ರಶ್ನೆಯನ್ನು ಕೇಳಲಿಲ್ಲ. ಆದರೆ ಆ ಅನ್ಯ ದೇಶದಲ್ಲಿ ಜೀವಿಸಿದಂತಹ ದಾನಿಯೇಲನಿಗೆ ಒಂದು ವೈರಾಗ್ಯವಿತ್ತು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ದಾನಿಯೇಲನ 1ನೇ ಅಧ್ಯಾಯ 8ನೇ ವಚನದಲ್ಲಿ, ಏಕೆಂದರೆ ರಾಜಭೋಜನ ಎನ್ನುವುದು ಅಲ್ಲಿರುವ ವಿಗ್ರಹಗಳಿಗೆ ಎಡೆ ಇಟ್ಟ ನಮಸ್ಕರಿಸಿದ ನಂತರವೇ ರಾಜನಿಗೆ ತೆಗೆದುಕೊಂಡು ಬರಲಾಗುತ್ತದೆ. ಆದ್ದರಿಂದ ವಿಗ್ರಹಗಳಿಗೆ ಅರ್ಪಿಸಲ್ಪಟ್ಟಂತಹ ಆ ಆಹಾರದಿಂದ ತನ್ನನ್ನು ಮಲಿನ ಮಾಡಿಕೊಳ್ಳಬಾರದು ಎನ್ನುವುದರಲ್ಲಿ ದಾನಿಯೇಲನು ದೃಢವಾಗಿ ಇದ್ದುದನ್ನು ನಾವು ನೋಡುತ್ತೇವೆ. ದಾನಿಯೇಲನೊಂದಿಗೆ ಕರ್ತನು ಇದ್ದುದರಿಂದ, ಕರ್ತನ ಪ್ರಸನ್ನತೆಯನ್ನು ದಾನಿಯೇಲನು ಗ್ರಹಿಸಿದ್ದರಿಂದ ಆಹಾರದ ಕಾರ್ಯದಲ್ಲಿಯೇ ಅವನು ಬಹಳ ದೃಢವಾಗಿದ್ದನು. ನಾನು ನನ್ನನ್ನು ಮಲಿನ ಮಾಡಿಕೊಳ್ಳುವುದಿಲ್ಲ ಎಂದು, ದೇವರನ್ನು ನಾನು ದುಃಖಪಡಿಸುವುದಿಲ್ಲ ಎಂದು ಆತನ ಹೃದಯದಲ್ಲಿ ದೃಢವಾಗಿ ದಾನಿಯೇಲನು ತೀರ್ಮಾನವನ್ನು ಮಾಡಿದನು. ಅಷ್ಟೇ ಅಲ್ಲ, ದಾನಿಯೇಲನು ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂದು ಸತ್ಯವೇದದಲ್ಲಿ ಓದುತ್ತೇವೆ. ದಾನಿಯೇಲನು 6ನೇ ಅಧ್ಯಾಯ 10ನೇ ವಚನದಲ್ಲಿ ಇದೆ. ಪ್ರತಿದಿನವೂ 3 ವರ್ತಿ ಪ್ರಾರ್ಥನೆ ಮಾಡುವಂತಹ ಸುಂದರವಾದ ಅಭ್ಯಾಸವನ್ನು ದಾನಿಯೇಲನು ಸಣ್ಣ ಪ್ರಾಯದಿಂದಲೇ ಅನುಸರಿಸಿದರು. ಸಮಯ ಸಿಗುವಾಗಲೆಲ್ಲ ಪ್ರಾರ್ಥನೆಯನ್ನು ಮಾಡುವನು ಎಂದು ಹೇಳಿದೆ. ದಿನವೂ 3 ವರ್ತಿ ನಿರ್ದಿಷ್ಟ ಸಮಯದಲ್ಲಿ ಕಿಟಕಿಗಳನ್ನು ತೆಗೆದ ಯೆರೂಸಲೇಮನ್ನು ದೃಷ್ಟಿಸಿ ರೂಢಿಯ ಹಾಗೆ ಪ್ರಾರ್ಥಿಸುವುದು ದಾನಿಯೇಲನಿಗೆ ಒಂದು ಅಭ್ಯಾಸವಾಗಿತ್ತು. ಆ ಪ್ರಾರ್ಥನೆಯನ್ನು ಅವನು ಬಿಡಲೇ ಇಲ್ಲ. ಆತನ ಹೃದಯದಲ್ಲಿ ತನ್ನನ್ನು ತಪ್ಪುವರಿಸಿದ ಹಾಗೆ ಕಾದುಕೊಳ್ಳುವುದರಲ್ಲಿ ತೀರ್ಮಾನವನ್ನು ಅನುದಿನ ಪ್ರಾರ್ಥನೆಯಲ್ಲಿ ಒಂದು ಕ್ರಮಬದ್ಧತೆಯು ದಾನಿಯೇಲನಲ್ಲಿ ಕಾಣಲ್ಪಟ್ಟಿತ್ತು. ದಾನಿಯೇಲನೊಳಗೆ ಒಂದು ನಂಬಿಕೆಯು ಬೇರೂರಿ ನಿಂತಿತ್ತು. ಅಂದರೆ, ಸಿಂಹದ ಗವಿಯಲ್ಲಿ ಆತನು ಹಾಕಲ್ಪಟ್ಟಾಗ ಸಿಂಹದ ಬಾಯನ್ನು ಕರ್ತರು ಕಟ್ಟುವನು ಎನ್ನುವಂತಹ ಒಂದು ನಂಬಿಕೆಯು ದಾನಿಯೇಲನಿಗೆ. ಇದನ್ನು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ. ದಾನಿಯೇಲನೊಳಗಿದ್ದ ನಂಬಿಕೆಯಂತೆ ಪ್ರಾರ್ಥಿಸುವಂತಹ ದೇವಜನರಾಗಿರುವ ನಮ್ಮೊಳಗೂ ಸೈತಾನನ್ನು ನಾವು ಎದುರಿಸಿ ಪ್ರಾರ್ಥಿಸಿದರೂ, ವಿಗ್ರಹದ ಆತ್ಮಗಳನ್ನು ಎದುರಿಸಿ ಪ್ರಾರ್ಥಿಸಿದರೂ ಅವುಗಳಿಂದ ನಮ್ಮನ್ನು ನಾಶ ಮಾಡಲು ಆಗದು ಎನ್ನುವ ನಂಬಿಕೆ ಕಾಣಲ್ಪಡಬೇಕು. ಕಾರಣ, ಲೋಕದಲ್ಲಿರುವಂತಹ ಸೈತಾನನಿಗಿಂತಲೂ ನಮ್ಮೊಂದಿಗೆ ಇರುವಂತಹ ಕರ್ತನು ಮಹಾ ದೊಡ್ಡವನು. ದಾನಿಯೇಲನು ಪ್ರತ್ಯೇಕವಾಗಿ ಪ್ರಾರ್ಥಿಸುವಂತಹ ಒಬ್ಬ ಮನುಷ್ಯನೇ. ಅದೇ ಸಮಯದಲ್ಲಿ ಒಂದು ಗುಂಪಾಗಿ ಸೇರಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರ್ಥನಾ ಸ್ನೇಹಿತರನ್ನು ಅವರು ಇಟ್ಟಿದ್ದನು.
ಯೆರೂಸಲೇಮಿನಲ್ಲಿದ್ದುಕೊಂಡು ಬಂದಂತಹ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ ಯೌವನಸ್ಥರು ಕೂಡ ದಾನಿಯೇಲನೊಂದಿಗೆ ಸೇರಿ ಪ್ರಾರ್ಥಿಸುವಂತಹ ಅಭ್ಯಾಸವುಳ್ಳವರಾಗಿ ಇದ್ದರು. ದಾನಿಯೇಲನಿಗೆ ಒಂದು ಭಯಂಕರವಾದ ಶೋಧನೆಯ ಕಾಲವು ಬಂತು. ಅವರು ಸಾಯುವಂತಹ ಒಂದು ಕಷ್ಟದ ಕಾಲವು ಬಂತು. ರಾಜನ ಸ್ವಪ್ನಕ್ಕೆ ಅರ್ಥವನ್ನು ಹೇಳಬೇಕಾದಂತಹ ಒಂದು ಖಂಡಿತವಾದ ಸನ್ನಿವೇಶದ ಬಗ್ಗೆ ದಾನಿಯೇಲನು ಆತನ ಸ್ನೇಹಿತರಿಗೆ ಹೇಳಿ ತನ್ನೊಂದಿಗೆ ಸೇರಿಸಿ ಆತನ ಸ್ನೇಹಿತರನ್ನು ಈ ಕಾರ್ಯಕ್ಕಾಗಿ ಪ್ರಾರ್ಥಿಸಲು ಕೇಳಿಕೊಂಡನು. ಆತನ ಸ್ನೇಹಿತರೊಂದಿಗೆ ಪ್ರಾರ್ಥಿಸಿದ ಆ ರಾತ್ರಿಯಲ್ಲಿಯೇ ಸ್ವಪ್ನಕ್ಕೆ ಬೇಕಾದ ಅರ್ಥವು ಪ್ರಕಟವಾಯಿತು. ಕರ್ತನು ದಾನಿಯೇಲನಿಗೆ ರಹಸ್ಯಗಳನ್ನು ಪ್ರಕಟಪಡಿಸಿ ಅರ್ಥವಾಗುವಂತೆ ಅವರಿಗೆ ಒಂದು ದೊಡ್ಡ ಜಯವನ್ನು ಕೊಟ್ಟಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ದಾನಿಯೇಲ 2ನೇ ಅಧ್ಯಾಯ 17ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೂ. ಹೀಗೆ ದಾನಿಯೇಲನಿಗೆ ಪ್ರಾರ್ಥನೆಯ ಸ್ನೇಹಿತರು ಇದ್ದರು. ಅದೇ ರೀತಿಯಾಗಿ ದೇವಜನರಾಗಿರುವ ನೀವು ನಿಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವಂತಹ ಪ್ರಾರ್ಥನಾ ಸ್ನೇಹಿತರನ್ನು ನಿಶ್ಚಯವಾಗಿ ಸೃಷ್ಟಿಸಬೇಕು. ನಿಮ್ಮೊಂದಿಗೆ ಸೇರಿ ದೇಶಕ್ಕಾಗಿ ಪ್ರಾರ್ಥಿಸುವಂತವರನ್ನು, ಆತ್ಮಗಳಿಗಾಗಿ ಪ್ರಾರ್ಥಿಸುವಂತವರನ್ನು ನೀವು ಹುಡುಕಿಕೊಳ್ಳಬೇಕು. ನಿಮ್ಮೊಂದಿಗೆ ಸೇರಿ ಆತ್ಮದಲ್ಲಿ ತುಂಬಲ್ಪಟ್ಟು ಪ್ರಾರ್ಥಿಸುವಂತವರನ್ನು ನೀವು ಸೇರಿಸಿಕೊಳ್ಳಬೇಕು. ಒಬ್ಬೊಬ್ಬರು ಒಂದು ಐಕ್ಯತೆಯಲ್ಲಿ ಒಂದಾಗಿರಬೇಕು. ಅದು ನಮ್ಮ ಕರ್ತರು ಎದುರು ನೋಡುವಂತಹ ಒಂದು ಸುಂದರವಾದ ಕಾರ್ಯ. ದಾನಿಯೇಲನ ಹಾಗೆ ನೀವು ಸಹ ಬಲವುಳ್ಳ ಒಂದು ಪ್ರಾರ್ಥನಾ ವೀರರಾಗಿ, ಪ್ರಾರ್ಥನಾ ವೀರಾಂಗಣಿಯಾಗಿ ಏಳಬೇಕು. ಎಸ್ತರ್ ಕೇವಲ ನಾನು ಮಾತ್ರ ಉಪವಾಸ ಮಾಡುವೆನು ಎಂದು ಹೇಳಲಿಲ್ಲ. ನಾನು, ನನ್ನ ದಾದಿಯರು, ಅವಳು ಮೊರ್ದೆಕೈ ಹತ್ತಿರ ನೀನು ಹೋಗಿ ಶೂಷಾನಿನಲ್ಲಿ ಸಿಕ್ಕುವ ಎಲ್ಲಾ ಯೆಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಎಸ್ತೇರ್ 4ನೇ ಅಧ್ಯಾಯ 16ನೇ ವಾಕ್ಯ ಎಂದು ಹೇಳಿ ಕಳಿಸಿದಳು. ಎಸ್ತೇರ್ ಆ ಅರಮನೆಯಲ್ಲಿ ಹೋದಂತಹ ಸ್ವಲ್ಪ ದಿನಗಳಲ್ಲಿ ಆಕೆಯ ದಾದಿಯರಿಗೆ ಕರ್ತನನ್ನು ಕುರಿತು ಹೇಳಿ ತನ್ನೊಂದಿಗೆ ಸೇರಿ ಪ್ರಾರ್ಥಿಸುವಷ್ಟು ಮಟ್ಟಿಗೆ ಅವರನ್ನು ಸೃಷ್ಟಿಸಿದ್ದಳು. ನೀವು ಇರುವಂತಹ ಸ್ಥಳದಲ್ಲಿ ನಿಮ್ಮ ಮುಖಾಂತರ ಪ್ರಾರ್ಥಿಸುವಂತಹ ಜನರನ್ನು ನೀವು ಖಂಡಿತವಾಗಿ ಎಬ್ಬಿಸಬೇಕು. ಅದೇ ಕರ್ತನ ಇಷ್ಟಾರ್ಥ. ತನ್ನ ದಾದಿಯರನ್ನು ಪ್ರಾರ್ಥಿಸುವವರಂತೆ ಬದಲಾಯಿಸಿದ ಎಸ್ತೇರಳಂತೆ ನಮ್ಮೊಂದಿಗೆ ಇರುವವರನ್ನು ಪ್ರಾರ್ಥನಾ ವೀರರಾಗಿ, ಪ್ರಾರ್ಥನಾ ವೀರಾಂಗಣಿಗಳಾಗಿ ನಾವು ಬದಲಾಯಿಸಬೇಕು. 3 ದಿನ ಉಪವಾಸ ಮಾಡುವೆವು ಎಂದು ಹೇಳಿದಳು. ಏನೆಂದರೆ ಇದು ಕೊನೆಯ ಯುದ್ಧ. ಸೈತಾನನು ಹಲವು ರೀತಿಯಲ್ಲಿ ನಮ್ಮ ದೇಶವು ಆತನ ಕೈಯನ್ನು ಬಿಟ್ಟು ಹೋಗುವುದನ್ನು ತಿಳಿದಿರುವುದರಿಂದ ಅವನು ಹಲವು ರೀತಿಯಲ್ಲಿ ಯುದ್ಧವನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಅವನ ತಂತ್ರಗಳನ್ನು ನಾವು ತಿಳಿದುಕೊಂಡು ನಮ್ಮ ಪ್ರಾರ್ಥನೆಯನ್ನು ನಾವು ಹೆಚ್ಚಾಗಿಸದೆ ಹೋದರೆ ನಮ್ಮಿಂದ ಅವನನ್ನು ಜಯಿಸಲಾಗದು. ಆದ್ದರಿಂದ ಸೈತಾನನ ತಂತ್ರಗಳನ್ನು, ಅವನ ಬಲಗಳನ್ನು ಅರಿತು ನಾವು ಪ್ರಾರ್ಥಿಸಬೇಕು. ಸುಮ್ಮನೆ ಭಾರತವನ್ನು ರಕ್ಷಿಸು, ಭಾರತವನ್ನು ಸಂಧಿಸು ಎಂದು ಪ್ರಾರ್ಥಿಸದೆ ಅದಕ್ಕಿಂತಲೂ ಇನ್ನೂ ಆಳವಾದ ಒಂದು ಪ್ರಾರ್ಥನೆಯ ಅನುಭವದೊಂದಿಗೆ ನಾವು ಹಾದು ಹೋಗಬೇಕು. ದಾನಿಯೇಲನು ಹೀಗೆ ಪ್ರಾರ್ಥಿಸಿದ್ದರಿಂದ ಅವನು ಪ್ರಾರ್ಥಿಸಿದ ಕೂಡಲೇ ದೇವದೂತನು ಇಳಿದು ಬಂದನು. ಪರಲೋಕವೇ ಒಬ್ಬ ದೇವದೂತನನ್ನು ಕಳುಹಿಸಿಕೊಟ್ಟಿತು. ಕರ್ತನು ಭಾರತದಲ್ಲಿಯೇ ಈ ರೀತಿಯಾದಂಥ ದಾನಿಯೇಲನ್ನು ಎಬ್ಬಿಸುವಂತ ಕಾಲವಿದು. ಮೇಲ್ನೋಟವಾಗಿ ನಾವು ಪ್ರಾರ್ಥಿಸಿದ ಕಾಲವು ಬದಲಾಗಿ ಇನ್ನೂ ಆಳವಾದ ಪ್ರಾರ್ಥನೆ ಅನುಭವದೊಳಗೆ ನಾವು ಹೋಗಬೇಕು ಎಂದು ಕರ್ತರು ಇಷ್ಟಪಡುತ್ತಾರೆ. ಏಕೆಂದರೆ ನಮ್ಮ ಪ್ರಾರ್ಥನೆಯು ಇನ್ನೂ ಸೈತಾನನ ಅಸ್ಥಿಭಾರಗಳನ್ನು ಒಡೆಯುವಂತ ಪ್ರಾರ್ಥನೆಯಾಗಿ ಬದಲಾಗಲಿದೆ. ಇದುವರೆಗೂ ಮೇಲ್ನೋಟವಾಗಿ ನಾವು ಪಿಶಾಚಿಯ ಕ್ರಿಯೆಗಳನ್ನು ಅಳಿಸುವಂತೆ ಸೈತಾನನ ತಂತ್ರಗಳನ್ನು ಅರಿತು ಪ್ರಾರ್ಥಿಸುತ್ತಿದ್ದೆವು. ಆದರೆ ಅವನ ಅಸ್ಥಿಭಾರವನ್ನು ಕದಲಿಸುವಂತಹ, ಅವನ ಆಳವಾದ ಬೇರನ್ನು ಕಿತ್ತೆಸೆಯಲು ಬೇಕಾದಂತಹ ಕಾಲದೊಳಗೆ ನಾವು ಬಂದಿದ್ದೇವೆ. ಆದ್ದರಿಂದ ಪ್ರಾರ್ಥನೆಯಲ್ಲಿ ನಾವು ಇನ್ನೂ ಆಳವಾಗಿ ನಾವು ಹೋಗಬೇಕು. ಹೌದು, ಹೋಗಬೇಕಾದದ್ದು ಅವಶ್ಯಕವಾಗಿದೆ. ಇನ್ನು ನಾವು ಮೇಲ್ನೋಟವಾಗಿ ಪ್ರಾರ್ಥಿಸುವವರಾಗಿ ಇರಬಾರದು. ನಾವು ಮೊಣಕಾಲೂರಿ ಬಿಟ್ಟರೆ ಭಾರತದಲ್ಲಿ ಕ್ರಿಯೆ ಮಾಡುವಂತಹ ಪಿಶಾಚಿ ಅಸ್ಥಿಭಾರಗಳು ಕದಲಬೇಕು. ನಾವು ಪ್ರಾರ್ಥಿಸಲು ಮೊಣಕಾಲೂರಿ ಬಿಟ್ಟರೆ ನಾವು ವಾಸವಾಗಿರುವಂತಹ ಪಟ್ಟಣದಲ್ಲಿ ಅಥವಾ ಗ್ರಾಮದಲ್ಲಿರುವಂತಹ ಪಿಶಾಚಿಯ ಕ್ರಿಯೆಗಳು ನಾಶವಾಗಬೇಕು. ನೀವು ಪ್ರಾರ್ಥಿಸಲು ಮೊಣಕಾಲೂರಿ ಬಿಟ್ಟರೆ ನಿಮ್ಮ ಭಾಗದಲ್ಲಿ ಪಿಶಾಚಿಯು
ಕಟ್ಟಿ ಹಾಕಿರುವಂತಹ ಕೋಟೆಯು ನುಚ್ಚು ನೂರಾಗಿ ಬೀಳಬೇಕು. ಅಂತಹ ಪ್ರಾರ್ಥನೆ ವೀರರಾಗಿ ನಾವು ಬದಲಾಗಬೇಕು. ನಾವು ಕೊನೆಯ ಯುದ್ಧವು ನಡೆಯುವಂತಹ ಒಂದು ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಇನ್ನೊಂದು ತಲೆಮಾರು ಬರುವವರೆಗೂ ಕರ್ತರು ಕಾದಿರುವುದಿಲ್ಲ. ಭಾರತದ ಉಜ್ಜೀವನ ನಮ್ಮ ತಲೆಮಾರಿನಲ್ಲಿ ನಡೆಯಲಿದೆ. ನಮ್ಮ ಕಣ್ಣಿನಿಂದ ಆ ಬದಲಾವಣೆಯನ್ನು ದೇಶದಲ್ಲಿ ನಾವು ಕಾಣಲಿದ್ದೇವೆ. ಅದಕ್ಕಾಗಿಯೇ ಕರ್ತರು ಯುದ್ಧದ ರಣರಂಗದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ನಿಲ್ಲಿಸಿದ್ದಾರೆ. ಸಾಧಾರಣವಾದ ಪ್ರಾರ್ಥನೆಯು ಸಾಲದು. ದಾನಿಯೇಲನ ಹಾಗೆ, ಎಸ್ತರಳ ಹಾಗೆ ನಾವು ಬದಲಾಗಬೇಕು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಾನಿಯೇಲನು 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದಾನಿಯೇಲನು ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ಪ್ರಾರ್ಥಿಸಿದನು ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ನಾವು ಸಹ ದಾನಿಯೇಲನ ಹಾಗೆ ಮೊಣಕಾಲಲ್ಲಿ ನಿಂತು ಪ್ರಾರ್ಥಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ನಮ್ಮ ಮೊಣಕಾಲಿಗೆ ಗಾಯದ ಕಲೆ ಹಿಡಿಯಬೇಕು. ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರವನ್ನು ಸಲ್ಲಿಸಿದನು. ಅವನ ಹತ್ತಿರ ಪ್ರಾರ್ಥನೆ ಇತ್ತು, ಸ್ತೋತ್ರವೂ ಇತ್ತು. ಅವನು ಪ್ರಾರ್ಥಿಸಿ ಮುಗಿಸಿದ ನಂತರ, ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಪ್ರಾರ್ಥನೆಗೆ ಉತ್ತರ ಬಂದು ಬಿಟ್ಟಿದ್ದರಿಂದ ನಿಮಗೆ ಸ್ತೋತ್ರ. ನಾನು ಪ್ರಾರ್ಥಿಸಿದಂತೆ ಈ ದೇಶದಲ್ಲಿ ಕ್ರಿಯೆಗಳು ನಡೆಯುವುದಕ್ಕಾಗಿ ನಿಮಗೆ ಸ್ತೋತ್ರ ಎಂದು ಹೇಳಿ ಅವರು ಕರ್ತನನ್ನು ಸ್ತುತಿಸಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆಯನ್ನು ಮುಗಿಸಿದರು. ಹೀಗೆ ದಾನಿಯೇಲನ ಪ್ರಾರ್ಥನೆಯ ರೀತಿಯು ಕ್ರಮಬದ್ಧವಾಗಿತ್ತು. ಅದೇ ರೀತಿ ನಮ್ಮ ಪ್ರಾರ್ಥನೆಯಲ್ಲಿಯೂ ವಿಜ್ಞಾಪನೆಯು ಸ್ತೋತ್ರ ಒಂದಾಗಿರಬೇಕು. ನಿಮ್ಮ ನಂಬಿಕೆಯನ್ನು ಸ್ತೋತ್ರದಲ್ಲಿಯೇ ಪ್ರಕಟಿಸಬೇಕು. ದಾನಿಯೇಲನು ಹೀಗೆ ಮಾಡಿದ್ದರಿಂದ ಅವನ ಪ್ರಾರ್ಥನೆ ಬಲವುಳ್ಳದಾಗಿತ್ತು. ದಾನಿಯೇಲನಿಗೆ ವಿರೋಧವಾಗಿ ಆ ದೇಶದ ಅಧಿಕಾರಿಗಳು ಎದ್ದು, ದಾನಿಯೇಲನು ಅನ್ಯ ದೇಶದಿಂದ ಬಂದವನು, ಆದರೆ ಅವನು ನಮ್ಮ ದೇಶದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದಾನೆ, ಅವನನ್ನು ನಾಶ ಮಾಡಬೇಕು ಎಂದು ಯೋಚಿಸಿದರು. ಅವನ ಮೇಲೆ ಏನಾದರೂ ಕೊರತೆಯನ್ನು ಕಂಡು ಹಿಡಿಯೋಣ ಎಂದು ಅವರ ಜೀವನವನ್ನು ಬಹಳ ಗಮನಿಸಿದರು. ಆದರೆ ಒಂದು ಕೊರತೆಯನ್ನು ಅವರಿಂದ ಕಂಡುಹಿಡಿಯಲಾಗಲಿಲ್ಲ. ಕಾರಣ, ದಾನಿಯೇಲನು ತನಗೆ ರಾಜನು ಕೊಟ್ಟಂತಹ ಕರ್ತವ್ಯದಲ್ಲಿ, ಕೆಲಸದಲ್ಲಿ ನೀತಿವಂತನಾಗಿ ಇದ್ದನು. ಆದ್ದರಿಂದ ಅವರ ಹತ್ತಿರ ಒಂದು ಕೊರತೆಯನ್ನು ಅವರಿಂದ ಕಂಡುಹಿಡಿಯಲಾಗಲಿಲ್ಲ. ದೇವಜನರು, ಅದರಲ್ಲಿಯೂ ಪ್ರಾರ್ಥಿಸುವಂತಹ ದೇವಜನರು ತಮ್ಮ ಕೆಲಸದಲ್ಲಿ ನೀತಿಯುಳ್ಳವರಾಗಿರಬೇಕು. ನಮಗೆ ಕೊಡಲ್ಪಟ್ಟಂತಹ ಕೆಲಸದ ಸಮಯದಲ್ಲಿ ಕಷ್ಟಪಟ್ಟು ನಿಜವಾಗಿ ದುಡಿಯಬೇಕು. ತಮಗೆ ಕೊಡಲ್ಪಟ್ಟ ಕೆಲಸದಲ್ಲಿ ಜಾಗೃತೆಯಿಂದ ಇಲ್ಲದೆ ಅಜಾಗ್ರತೆಯಿಂದ ಇರುವವರು ಎಷ್ಟೇ ಆತ್ಮದಲ್ಲಿ ತುಂಬಲ್ಪಟ್ಟು ಅನ್ಯ ಭಾಷೆಯಲ್ಲಿ ಮಾತನಾಡಿದರೂ ಅವರ ಪ್ರಾರ್ಥನೆಯನ್ನು ಸೈತಾನನು ಲಕ್ಷಿಸುವುದೇ ಇಲ್ಲ. ಕಾರಣ, ಸತ್ಯವಿಲ್ಲದವರ ಪ್ರಾರ್ಥನೆಯಲ್ಲಿ ಯಾವ ಒಂದು ಬಲವೂ ಇರುವುದಿಲ್ಲ. ನಿಮ್ಮ ಪ್ರಾರ್ಥನೆಯಲ್ಲಿ ಸುಂದರವಾದ ಅಲಂಕಾರವಾದ ಮಾತುಗಳು ಇರಬಹುದು. ನಿಮ್ಮ ಪ್ರಾರ್ಥನೆಯ ಮಾತಿನಿಂದ ಜೋರಾದ ಶಬ್ದವಿರಬಹುದು. ಆದರೆ ಸೈತಾನನು ಅದನ್ನು ನೋಡಿ ಎಲ್ಲ ಭಯಪಡುವುದಿಲ್ಲ. ಬದಲಾಗಿ ಸತ್ಯವಾಗಿ ಉತ್ತಮವಾಗಿ ಜೀವಿಸುವವರ ಪ್ರಾರ್ಥನೆಗೆ ಸೈತಾನನು ಭಯಪಡುವನು. ದೇವಜನರು ಬರೀ ಪ್ರಾರ್ಥನೆಯಲ್ಲಿ ಮಾತ್ರ ಸತ್ಯವಂತರಾಗಿದ್ದರೆ ಸಾಲದು. ತಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಯಗಳಲ್ಲಿಯೂ ಸತ್ಯವಂತರಾಗಿರಬೇಕು. ಯಾವ ಒಂದು ಚಿಕ್ಕ ಕಾರ್ಯದಲ್ಲಿಯೂ ಸಹ ಸತ್ಯವಾಗಿ, ಉತ್ತಮವಾಗಿ, ಜಾಗೃತೆಯಾಗಿ, ಗಮನವಾಗಿ ಇರಲು ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಆಗಲೇ ನಮ್ಮ ಪ್ರಾರ್ಥನೆಯ ಬಲವುಳ್ಳದಾಗಿ ಇರುತ್ತದೆ. ದಾನಿಯೇಲನೊಂದಿಗೆ ಅನೇಕ ಯಹೂದ್ಯರು ಬಾಬಿಲೋನ್ ದೇಶಕ್ಕೆ ಗುಲಾಮರಾಗಿ ತರಲ್ಪಟ್ಟರು. ಅವರೆಲ್ಲರೂ ಕಡ್ಡಾಯವಾಗಿ ಪ್ರಾರ್ಥಿಸಿರುವರು. ಯಹೂದ್ಯರೆಲ್ಲರಿಗೂ ಪ್ರಾರ್ಥಿಸುವಂತಹ ಅಭ್ಯಾಸವಿದ್ದಿರಬಹುದು. ಅವರೆಲ್ಲರ ಪ್ರಾರ್ಥನೆಯು ಸೈತಾನನ್ನು ನಡುಗುವಂತೆ ಮಾಡಲಿಲ್ಲ. ಆದರೆ ದಾನಿಯೇಲನ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತಹವರ ಸಾಕ್ಷಿಯುಳ್ಳ ಪ್ರಾರ್ಥನೆಯ ಜೀವನ ಚರಿತ್ರೆಯನ್ನೇ ಬದಲಾಯಿಸಿ ಸೃಷ್ಟಿಸಿತು. ದಾನಿಯೇಲನ ಮೇಲೆ ಯಾವ ಅಪರಾಧವನ್ನು ಕಂಡುಹಿಡಿಯಲಾಗಲಿಲ್ಲವಲ್ಲ. ಅವನು ಪ್ರಾರ್ಥಿಸುವಂತಹ ಕಾರ್ಯದಲ್ಲೇ ಮಾತ್ರವೇ ಅವನನ್ನು ಅಪರಾಧಿ ಎಂದು ಹೇಳಬಹುದು ಎಂದು ಅವರು ತೀರ್ಮಾನಿಸಿ 30 ದಿನಗಳಷ್ಟು ರಾಜನನ್ನು ಬಿಟ್ಟು ಬೇರೆ ಯಾವ ದೇವರ ಹತ್ತಿರವೂ ವಿಜ್ಞಾಪನೆಯನ್ನು ಮಾಡಬಾರದು ಎಂದು ಒಂದು ಕಾನೂನನ್ನು ತಂತ್ರವಾಗಿ ಏರ್ಪಡಿಸಿ ಅದನ್ನು ದೇಶದ ಎಲ್ಲೆಡೆ ಪ್ರಚಾರ ಮಾಡಿದರು. ಆ ಕಾನೂನು ಯಾರಿಗಾಗಿ? ದಾನಿಯೇಲನಿಗೆ ವಿರೋಧವಾಗಿ ಸೈತಾನನಾದವನು ಆ ಅಧಿಕಾರಗಳನ್ನು ಎಬ್ಬಿಸಿ ಅವರಿಗೆ ದಾನಿಯೇಲನಿಗೆ ವಿರೋಧವಾಗಿ ಆ ಕಾನೂನನ್ನು ಕೊಂಡು ತರಲು ಕಾರಣವೇನು? ಏಕೆ ಆ ನಿರ್ದಿಷ್ಟವಾದ ಕಾನೂನನ್ನು ಸೈತಾನ ತಂದನು? ಅಂತಹ ಕಾನೂನನ್ನು ಅವನು ಜಾರಿಗೆ ತರುವಾಗ ಇನ್ನು ಮುಂದೆ ಯಾರೂ ಸಹ ರಾಜನನ್ನು ಬಿಟ್ಟು ಬೇರೆ ಯಾರ ಹತ್ತಿರವೂ ಬೇಡಿಕೊಳ್ಳಬಾರದು ಎಂದು ಸಾಮಾನ್ಯವಾಗಿ ಆ ಕಾನೂನನ್ನು ಜಾರಿಗೆ ತಂದಿರಬಹುದಲ್ಲವೇ? ಕೇವಲ 30 ದಿನಗಳು ಮಾತ್ರ ಎಂದು ಆ ಕಾನೂನು ಬರೆಯಲ್ಪಟ್ಟಿತು. ಅದರ ರಹಸ್ಯವೇನು?
ಕಾರಣ ದಾನಿಯೇಲನ ಪ್ರಾರ್ಥನೆಯ ಮುಖಾಂತರ ಸೈತಾನನಿಂದ ಬಾಬಿಲೋನ್ನಲ್ಲಿ ಕ್ರಿಯೆ ನಡೆಸಲು ಸಾಧ್ಯವಾಗಲಿಲ್ಲ. ದಾನಿಯೇಲನ ಪ್ರಾರ್ಥನೆ ಸೈತಾನನನ್ನು ನಡುಗುವಂತೆ ಮಾಡಿತ್ತು. ದಾನಿಯೇಲನ ಪ್ರಾರ್ಥನೆಯು ಸೈತಾನನ ಆಳ್ವಿಕೆಗೆ ಒಂದು ಅಂತ್ಯವನ್ನು ತಂದಿತು. ಅದುವರೆಗೂ ಬಾಬಿಲೋನ್ನಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಸೈತಾನನಿಂದ ಈಗ ಬಾಬಿಲೋನ್ನಲ್ಲಿ ಕ್ರಿಯೆ ಮಾಡಲು ಆಗಲಿಲ್ಲ. ರಾಜನನ್ನು ಅವನ ಆಳ್ವಿಕೆಯೊಳಗೆ ಸೈತಾನನಿಂದ ತರಲಾಗಲಿಲ್ಲ. ಕಾರಣ ದಾನಿಯೇಲನು ಪ್ರತಿದಿನವೂ ರಾಜನಿಗಾಗಿ ಪ್ರಾರ್ಥನೆಯನ್ನು ಮಾಡಿರುವನು. ರಾಜನ ಅರಮನೆಗಾಗಿ ಬಾಬಿಲೋನ್ನ ದೇಶಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿರುವರು. ದೇವರೇ, ಇಲ್ಲಿ ನಿಮ್ಮ ಆಳ್ವಿಕೆ ಇರಲಿ ಎಂದು ದಾನಿಯೇಲನು ಪ್ರಾರ್ಥಿಸಿದ ಪ್ರಾರ್ಥನೆಯು ಸೈತಾನನನ್ನು ಆ ದೇಶದೊಳಗೆ ಕ್ರಿಯೆ ಮಾಡಲು ಆಗದೆ ಹೋಯಿತು. ಅದಕ್ಕಾಗಿಯೇ ದಾನಿಯೇಲನ ಪ್ರಾರ್ಥನೆಯನ್ನು ತಡೆಯುವುದಕ್ಕಾಗಿ ಪಿಶಾಚಿಯು ಆ ಅಧಿಕಾರಿಗಳನ್ನು ಎಬ್ಬಿಸಿ ಒಂದು ಕಾನೂನನ್ನು ಜಾರಿಗೆ ತಂದನು. ಅದು ಕೇವಲ 30 ದಿನಗಳವರೆಗೆ ಮಾತ್ರ. 30 ದಿನಗಳು ದಾನಿಯೇಲನು ಪ್ರಾರ್ಥನೆ ನಿಲ್ಲಿಸಿದರೆ ಸಾಕು, ಈ ರಾಜ್ಯದಲ್ಲಿ ನನ್ನ ಆಳ್ವಿಕೆಯನ್ನು ತಂದು ಬಿಡಬಹುದು ಎಂದು ಸೈತಾನನು ಒಂದು ವೇಳೆ ಯೋಚಿಸಿರಬಹುದು. ಆದ್ದರಿಂದಲೇ 30 ದಿನಗಳಿಗೆ ಆ ಕಾನೂನು ಜಾರಿಗೆ ಬಂದಿತ್ತು. ಇದರ ಮುಖಾಂತರ ನಾವು ಸ್ಪಷ್ಟವಾಗಿ ಒಂದನ್ನು ತಿಳಿದುಕೊಳ್ಳಬೇಕು. ಅಂದರೆ ದಾನಿಯೇಲನ ಪ್ರಾರ್ಥನೆಯಿಂದ ಆ ದೇಶದೊಳಗೆ ಯಾವುದನ್ನು ಸಹ ಕ್ರಿಯೆ ಮಾಡಲು ಸಾಧ್ಯವಾಗದೆ ಹೋಯಿತು. ರಾಜನ ಮೇಲೆ ಅವನಿಂದ ಕ್ರಿಯೆ ಮಾಡಲು ಆಗಲೇ ಇಲ್ಲ. ನೋಡಿರಿ, ಒಬ್ಬ ದಾನಿಯೇಲನ ಪ್ರಾರ್ಥನೆಯು ಆ ದೇಶ ಪೂರ್ತಿಯಾಗಿ ಕರ್ತನ ಆಳ್ವಿಕೆಯೊಳಗೆ ಬರುವಂತೆ ಮಾಡಿತು. ಸೈತಾನನಿಂದ ಆ ಪ್ರಾಂತ್ಯದೊಳಗೆ ಕ್ರಿಯೆ ಮಾಡಲು ಆಗದೆ ಹೋಯಿತು. ಅಂತಹ ಪ್ರಾರ್ಥನೆ ವೀರರಾಗಿ ವೀರಾಂಗಣಿಗಳಾಗಿ ಬದಲಾಗಬೇಕೆಂದು ಕರ್ತರು ಇಷ್ಟಪಡುತ್ತಾರೆ. ಕರ್ತರು ಇಂದು ಎದುರು ನೋಡುವಂತಹ ಪ್ರಾರ್ಥನೆ ವೀರರು ಸಾಧಾರಣವಾಗಿ ರೂಢಿಯ ಹಾಗೆ ಪ್ರಾರ್ಥಿಸುವವರನ್ನು ಅಲ್ಲ. ನಮ್ಮ ಪ್ರಾರ್ಥನೆಯು ಸೈತಾನನ ರಾಜ್ಯವನ್ನು ಬಾಧಿಸಬೇಕು, ಆತನ ತಳಪಾಯವನ್ನು ಕದಲಿಸಬೇಕು, ಅವನ ಕೋಟೆಯಲ್ಲಿ ಬಿರುಕು ಉಂಟಾಗಬೇಕು. ಆಕಾಶ ಮಂಡಲದಲ್ಲಿ ಅಲಿದು ತಿರುಗಾಡುವಂತಹ ಆತ್ಮಗಳ ಮಧ್ಯದಲ್ಲಿ ಗೊಂದಲವನ್ನು ಭೇದ ಭಾವಗಳನ್ನು ಉಂಟು ಮಾಡುವಂತಹ ಪ್ರಾರ್ಥನೆಯಾಗಿ ನಮ್ಮ ಪ್ರಾರ್ಥನೆಯು ಇರಬೇಕು. ಸೈತಾನನು ಅಯ್ಯೋ, ಇವರ ಪ್ರಾರ್ಥನೆಯಿಂದ ನಮ್ಮಿಂದ ಕ್ರಿಯೆ ಮಾಡಲಾಗಲಿಲ್ಲ ಎಂದು ಹೇಳಿ ಅವನು ದಿಕ್ಕು ತೋಚದೆ ಹೋಗುವಂತ ಸ್ಥಿತಿಗೆ ನಮ್ಮ ಪ್ರಾರ್ಥನೆಯು ಸೈತಾನನನ್ನು ನಡುಗುವಂತೆ ಮಾಡಬೇಕು. ದಾನಿಯೇಲನು ಒಬ್ಬ ವೈರಾಗ್ಯವಾದ ಪ್ರಾರ್ಥನೆ ವೀರನು. ಒಂದು ಸಮಯ ದಾನಿಯೇಲನ ಸುತ್ತಲೂ ಇದ್ದಂತಹ ಅವರ ಸ್ನೇಹಿತರು ಸಹ ಏಕೆ ಹೊರಗೆ ಕಾಣುವ ಹಾಗೆ ಕಿಟಕಿಯನ್ನು ತೆಗೆದು ಇಟ್ಟುಕೊಂಡು ಶಬ್ದವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡುತ್ತೀಯಾ? ಪ್ರಾರ್ಥನೆಯನ್ನು ಮಾಡಿದರೆ ನಿಷಾದಾಜ್ಞೆ ಮರುತ್ತದೆ. 30 ದಿನಗಳು ಮನಸ್ಸಿನೊಳಗೆ ಹೊರಗೆ ಕಾಣದ ಹಾಗೆ ಪ್ರಾರ್ಥಿಸು. ನೀನು ಹೇಗೆ ಪ್ರಾರ್ಥಿಸಿದರೂ ಕರ್ತರು ನಿನ್ನ ಪ್ರಾರ್ಥನೆಯನ್ನು ಕೇಳುವವನು. ನೀನು ಪ್ರಾರ್ಥಿಸುವುದು ಗೊತ್ತಾದರೆ ನಿನ್ನನ್ನು ಸಿಂಹದ ಗವಿಯಲ್ಲಿ ಹಾಕುವವರಲ್ಲವೇ ಎಂದು ದಾನಿಯೇಲನಿಗೆ ಆಲೋಚನೆಗಳನ್ನು ಕೊಟ್ಟಿರಬಹುದು ಅಲ್ಲವೇ? ಹೀಗೆ ನಮಗೆ ಹಲವು ಆಲೋಚನೆಗಳನ್ನು ಹೇಳಲು ಅನೇಕರು ನಮ್ಮ ಸುತ್ತಲೂ ಇರುವರು. ತನ್ನ ಪ್ರಾರ್ಥನೆಗೆ ವಿರೋಧವಾಗಿ ಸೈತಾನನು ಸವಾಲನ್ನು ಹಾಕಿದ್ದಾನೆ ಎಂದು ದಾನಿಯೇಲನಿಗೆ ಚೆನ್ನಾಗಿಯೇ ಗೊತ್ತು. ದಾನಿಯೇಲನು ಆತನ ಸ್ನೇಹಿತರ ಹತ್ತಿರ ಆ ಸವಾಲು ನನಗೂ ಪಿಶಾಚಿಗೂ ಮಧ್ಯೆ ಇರುವಂತಹ ಕಾರ್ಯ. ರೂಢಿಯ ಹಾಗೆ ಕಿಟಕಿಯನ್ನು ತೆರೆದು ಎಲ್ಲರಿಗೂ ಕಾಣುವ ಹಾಗೆ ಪ್ರಾರ್ಥನೆಯನ್ನು ಮಾಡುವೆನು. ಸೈತಾನನಿಗೆ ಭಯಪಟ್ಟು ನಾನು ಓಡಲಾರೆನು, ನಾನು ಪ್ರಾರ್ಥನೆ ನಿಲ್ಲಿಸಲಾರೆನು ಎಂದು ಧೈರ್ಯವಾಗಿ ಹೇಳಿರಬಹುದು. ದಾನಿಯೇಲನು ಯಾವುದಕ್ಕೂ ಸಹ ಭಯಪಡಲಿಲ್ಲ. ಕಾರಣ ಕರ್ತನಿಗೆ ಮಾತ್ರವೇ ಭಯಪಡುವಂತಹ ಆತನ ಸಮೂಹಕ್ಕೆ ಹೋಗಿ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಎಂದು ಯಾವುದಕ್ಕೂ ಯಾರಿಗೂ ಭಯಪಡಲಾರರು. ದಾನಿಯೇಲನು ಕರ್ತನಿಗೆ ಮಾತ್ರವೇ ಭಯಪಟ್ಟರು. ಇಷ್ಟಕ್ಕೆ ದಾನಿಯೇಲನ ಪ್ರಾರ್ಥನೆ ಮುಗಿಯಿತು ಎಂದು ಸೈತಾನನು ಯೋಚಿಸುತ್ತಿರುತ್ತಾನೆ. ಆದರೆ ಪದ್ಧತಿಯ ಪ್ರಕಾರ ಮುಂಜಾನೆಯಲ್ಲಿ ಎದ್ದು ಕಿಟಕಿಗಳು ತೆರೆದಿರಲು ಮೊಣಕಾಲಿನಲ್ಲಿ ದಾನಿಯೇಲನು ನಿಂತನು. ಇಷ್ಟೊಂದು ದೊಡ್ಡ ಕಾನೂನನ್ನು ಇವನಿಗೆ ವಿರೋಧವಾಗಿ ತಂದರೂ ಸಹ ಪ್ರಾರ್ಥನೆಯನ್ನು ನಿಲ್ಲಿಸದೇ ಇದ್ದಾನೆ ಎಂದು ಸೈತಾನನಿಗೆ ನಡುಕವೂ ಉಂಟಾಯಿತು. ಇನ್ನು ಮುಂದೆ ಈ ದೇಶದಲ್ಲಿ ನಮ್ಮಿಂದ ಏನು ಮಾಡಲಾಗದು, ಈ ರೀತಿಯಾದಂತಹ ಒಬ್ಬ ಪ್ರಾರ್ಥನಾ ವೀರನು ಎದ್ದು ಬಿಟ್ಟರೆ ಎಂದು ಸೈತಾನನ್ನು ಯೋಚಿಸಿರಬಹುದು. ಪ್ರೀತಿಯ ದೇವರ ಮಕ್ಕಳೇ, ನೀವು ಇರುವಂತಹ ಸ್ಥಳದಲ್ಲಿ ನೀವು ಮಾಡುವಂತಹ ಪ್ರಾರ್ಥನೆಯೇ ಇನ್ನು ಈ ದೇಶದ ಕಾರ್ಯವನ್ನು ನಿರ್ಣಯಿಸಬೇಕು. ನಿಮ್ಮ ಪ್ರಾರ್ಥನೆಯನ್ನು ದಾಟಿ ಯಾವ ಕಾರ್ಯವನ್ನು ನಡೆಯಲು ಬಿಡಬಾರದು. ಅಂತಹ ವೈರಾಗ್ಯದೊಂದಿಗೆ ನಾವು ಪ್ರಾರ್ಥಿಸಬೇಕು. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಕ್ಷಣ, ಈ ರಾತ್ರಿಯ ವೇಳೆಯಲ್ಲಿ ನಾವು ಮೊಣಕಾಲೂರಣವೇ, ನಾವು ದೇವರ ಬಳಿ ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯ ದೇವರೇ,
ಪರಲೋಕದಲ್ಲಿ ಆಸೀನವಾಗಿರುವ ನನ್ನ ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ. ಈ ಹೊಸ ದಿನವನ್ನು ಕೊಟ್ಟು ಈ ರಾತ್ರಿ ವೇಳೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮೆಲ್ಲರನ್ನು ನಿಮ್ಮ ರಕ್ತದ ಕೋಟೆಯಲ್ಲಿ ಬಂಧಿಸಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದಕ್ಕಾಗಿ ಸ್ತೋತ್ರ ಪ್ರಭುವೆ. ತಂದೆಯಾದ ದೇವರೇ, ಇಂದು ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಗ್ರಾಮಗಳಿಗೋಸ್ಕರ, ನಮ್ಮ ಹಳ್ಳಿಗಳಿಗೋಸ್ಕರ, ನಮ್ಮ ಸ್ಟೇಟ್ಗಳಿಗೋಸ್ಕರ, ನಮ್ಮ ಡಿಸ್ಟ್ರಿಕ್ಟ್ಗಳಿಗೋಸ್ಕರ, ತಾಲೂಕುಗಳಿಗೋಸ್ಕರ ಹಾಗೂ ನಮ್ಮ ಭಾರತ ದೇಶಗಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಇಷ್ಟು ದಿನ ಪ್ರಭುವೆ ತಂದೆಯ ದೇವರೇ, ಸರಿಯಾಗಿ ನಾವು ಪ್ರಾರ್ಥಿಸದೆ ಏನು ಪ್ರಾರ್ಥಿಸಬೇಕು ಎಂದು ಹೇಳಿ ಪ್ರಾರ್ಥಿಸುತ್ತಿದ್ದೆವು. ಆದರೆ ಭಕ್ತಿಯಿಂದ ನಾವು ಪ್ರಾರ್ಥಿಸಲಿಲ್ಲ, ದಾನಿಯೇಲನ ರೀತಿ ನಾವು ಪ್ರಾರ್ಥಿಸಲಿಲ್ಲ. ಇನ್ನು ಮುಂದೆ ನಾವು ದಾನಿಯೇಲನ ರೀತಿ ನಾವು ಪ್ರಾರ್ಥಿಸಬೇಕು. ಅದಕ್ಕೆ ನೀವು ನಮಗೆ ಕಾವಲಾಗಿದ್ದು ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ನಿಮ್ಮ ರಕ್ತದ ಕೋಟೆ ನಮ್ಮನ್ನು ಬಂಧಿಸು, ಸೈತಾನನ ಕ್ರಿಯೆಗಳು ನಮ್ಮಲ್ಲಿ ಜರುಗದ ರೀತಿ ನಮ್ಮನ್ನು ಕಾಪಾಡು ತಂದೆಯೇ. ಅಪ್ಪ ತಂದೆಯೇ, ನಮ್ಮ ಒಂದು ಗ್ರಾಮದಲ್ಲಿ ಕುಡುಕತನದವರು ಜಾಸ್ತಿ ಆಗಿದ್ದಾರೆ ತಂದೆಯೇ. ಗಲ್ಲಿಗಳಿಗೆ ತಂದೆಯೇ ಸರಾಯಿ ಮಾರುವವರು ಜಾಸ್ತಿ ಆಗಿದ್ದಾರೆ. ಆ ಸರಾಯಿ ಅಂಗಡಿಗಳು ಬಂದಾಗಬೇಕು. ದಯವಿಟ್ಟು ಅದನ್ನೆಲ್ಲ ಬಂದ್ ಮಾಡಿಸು ಪ್ರಭುವೆ. ಆ ಒಂದು ಸರಾಯಿ ಸ್ಥಾನವೇ ಬದಲಾಗಿ ಹೋಗಬೇಕು ಅಪ್ಪ. ಎಷ್ಟೋ ಮಂದಿ ಸರಾಯಿ ಕುಡಿದು ಮನೆಯಲ್ಲಿ ಅವನ ಜೀವಿತವೇ ಹಾಳಾಗಿ ಹೋಗುತ್ತಿದೆ, ಆತ್ಮ ಹಾಳಾಗಿ ಹೋಗುತ್ತಿದೆ. ಇನ್ನು ಮುಂದೆ ಆ ರೀತಿ ಆಗದ ರೀತಿ ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಪ್ರಭುವೆ, ನನ್ನ ಗ್ರಾಮದಲ್ಲಿರುವವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರೆಲ್ಲರೂ ರಕ್ಷಣೆ ಹೊಂದಬೇಕು, ನಿಮ್ಮ ಪ್ರೀತಿಯನ್ನು ಅರ್ಥಕೊಳ್ಳಬೇಕು, ನಿಮ್ಮ ಬಳಿಗೆ ಬರಬೇಕು. ಅವರನ್ನು ಆಶೀರ್ವದಿಸು ತಂದೆಯೇ, ಆಶೀರ್ವದಿಸು ತಂದೆ. ದೇವರೇ ಯೇಸುವೆ, ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದು ಬಿಟ್ಟಿದ್ದರಿಂದ ನಿಮಗೆ ಸ್ತೋತ್ರ. ನಾವು ಪ್ರಾರ್ಥಿಸಿದಂತೆ ಈ ದೇಶದಲ್ಲಿ ಕ್ರಿಯೆಗಳು ನಡೆಯುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್ ತಂದೆಯೇ.